ಗೊತ್ತಿರ್ತದೆ ಜನ ಎಷ್ಟು ಕಷ್ಟಪಡ್ತಾರೆ ನೀರಿಗಾಗಿ ಅಂತ ಅರ್ಥ ಮಾಡ್ಕೊಂಡು ಆ ಕಾಲದಲ್ಲೇ ಬೋರ್ವೆಲ್ ತಗ್ಸೋ ಮುಖಾಂತರ ನೀರನ್ನ ಸರಬರಾಜು ಮಾಡಿದರೆ ಅಂಡರ್ಗ್ರೌಂಡ್ ವಾಟರ್ ಮುಖಾಂತರ ನೀರನ್ನ ಜನಕ್ಕೆ ಕೊಡ್ಬೋದು ಅನ್ನೋ ಒಂದು ಹೊಸ ಆವಿಷ್ಕಾರನ ಕಂಡುಹಿಡಿದು ಇಡೀ ರಾಜ್ಯಕ್ಕಲ್ಲದೆ ದೇಶಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾದರಿಯಾದಂಥ ಒಂದು ಮಹಾನ್ ವ್ಯಕ್ತಿ ಅಬ್ದುಲ್ ನಜೀರ್ ಸಾಹೇಬ್. ಅದೇ ರೀತಿ ಏನು ಇವತ್ತು ಭವಿಷ್ಯ ನಾನು ಆ ಒಂದು ಸಾಲಿನಲ್ಲಿ ಇದ್ದೀನಿ ಈಗ. ಯಾಕಂದ್ರೆ ಅಧಿಕಾರ ವಿಕೇಂದ್ರೀಕರಣ ಮಾಡೋ ಮುಖಾಂತರ ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿಗೆ ಅಧಿಕಾರದ ವಿಕೇಂದ್ರೀಕರಣ ಮಾಡಿ ಆ ಒಂದು ಸ್ಥಳೀಯ ಸಂಸ್ಥೆಗಳಿಗೆ ಹೆಚ್ಚಿನ ರೀತಿಯಲ್ಲಿ ಅಧಿಕಾರ ಕೊಟ್ಟು ಸ್ಥಳೀಯವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಕಷ್ಟು ಅವಕಾಶ ಮಾಡಿ ಅದೊಂದು ಒಳ್ಳೆಯ ಕೆಲಸನ ಮಾಡಿದಂಥವ್ರು ಭವಿಷ್ಯ ಗುಂಡ್ಲುಪೇಟೆ ಅಬ್ದುಲ್ ನಜೀರ್ ಸಾಹೇಬ್ ಅದು ತಪ್ಪಾಗಲ್ಲ. ಯಾಕಂದ್ರೆ ಇವತ್ತು ನಾನು ಇವತ್ತು ಈ ಸ್ಥಿತಿಲಿದ್ದೀನಿ ಅಂತ ಹೇಳಿದೆ ಅಂದರೆ ನಾನು ಶಾಸಕನಾದಾಗಲಿಂದ ಇನ್ನೊಂದು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿಲ್ಲ. ಸೊ ಹಂಗಾಗಿ ಇವತ್ತು ಏನು ಮೂಲ ಆಶಯ ಅದು ಅಬ್ದುಲ್ ನಜೀರ್ ಸಾಹೇಬ್ ಅವ್ರದ್ದಿತ್ತು, ಅಧಿಕಾರ ವಿಕೇಂದ್ರೀಕರಣ ಆಗಿ ಲೋಕಲ್ ಆಗಿ ಅಂದರೆ ಸ್ಥಳೀಯವಾಗಿರುವಂಥ ಸಮಸ್ಯೆಗಳನ್ನ ಸ್ಥಳೀಯವಾಗಿರುವಂಥ ತಾಲೂಕ್ ಪಂಚಾಯತಿಯವರು ಮತ್ತು ಜಿಲ್ಲಾ ಪಂಚಾಯತಿಯವರು ಅದನ್ನ ನಿರ್ವಹಿಸಬೇಕು ಅಂತಿತ್ತು. ಆದರೆ ಇವತ್ತು ಬದಲಾಂತರದ ಸಮಯದಲ್ಲಿ, ಚುನಾವಣೆಗಳಾದಂಥ ಸಮಯದಲ್ಲಿ ಅನುಕೂಲ ಆಗ್ತದೆ ಹೊರತು ಇವತ್ತು ನಮಗೆ ಶಾಸಕನಾಗಿ ನಾನು ಖಂಡಿತವಾಗ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳು ಅಂದರೆ ಈಗ ಡ್ರೈನ್ಸ್ ಇರ್ಬೋದು, ಬೇರೆ ಬೇರೆ ಏನು ಸ್ಥಳೀಯ ಮಟ್ಟದಲ್ಲಿ ಸಾಲ್ವ್ ಆಗೋಂಥ ಶಾಸಕಗಳಿಗೆ ಹೊರೆ ಆಗಿದಂಥ ಒಂದು ರೀತಿಯಲ್ಲಿ ಕೆಲಸ ನಿರ್ವಹಿಸಲಿಕ್ಕೆ ಅನುಕೂಲ. ಎಲ್ಲೆಲ್ಲಿ ಉದ್ಯೋಗ ನಡೆಸಿ ಬೇರೆ ಬೇರೆ ಭಾಗದಲ್ಲಿದ್ದಂಥ ಜನ ನಮ್ಮ ಗ್ರಾಮನೇ ಸರಿ ನಮ್ಮ ಊರೇ ಹೋಗ್ತಾ ಇದ್ವಿ. ಹಂಗಾಗಿ ಬಹುಶಃ ಗ್ರಾಮಗಳು ಬೆಳೆಯುವಂಥ ಸಮಯದಲ್ಲಿ ಅಲ್ಲಿ ಸ್ಥಳೀಯವಾಗಿ ಜಿಲ್ಲಾ ಪಂಚಾಯತಿ ಅನ್ನೋ ಒಂದು ಬೋರ್ಡ್ ಇದ್ರೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗ್ತದೆ. ಯಾಕಂದ್ರೆ ಆ ಜಿಲ್ಲೆಯಲ್ಲಿ ಆಗ್ತಿರುವಂತ ಬೇರೆ ಬೇರೆ ರೀತಿಯ ಅಭಿವೃದ್ಧಿಗಳನ್ನ ಜಿಲ್ಲಾ ಪಂಚಾಯತಿ ಒಂದು ಸಾರ್ವಜನಿಕರು ಶಾಂತಿಯುತವಾಗಿ ಜೀವನ ನಡೆಸಲಿಕ್ಕೆ ಮತ್ತು ಗ್ರಾಮಗಳ ಅಭಿವೃದ್ಧಿ ಆಗಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಯಾಕಂದ್ರೆ ಗುಂಡ್ಲುಪೇಟೆಯ ಬಗ್ಗೆ ನಾನು ಈ ಕ್ಷೇತ್ರದಲ್ಲೇ ಇರೋದ್ರಿಂದ ಹೇಳಬೇಕಾಗಿರುವಂತ ವಿಚಾರ ಏನು ಅಂದ್ರೆ, ಬಹುಶಃ ಈ ಗುಂಡ್ಲುಪೇಟೆ ಹೆಸರನ್ನ ಇಡೀ ದೇಶದಲ್ಲಿ ಕೀರ್ತಿ ತಂದಂಥವರು ಬಹುಶಃ ನಾಗರತ್ನವರು ಬಿಟ್ಟು ಅಬ್ದುಲ್ ನಜೀರ್ ಸಾಹೇಬ್ ತಪ್ಪಾಗಲ್ಲ. ಮತ್ತು ಇಲ್ಲಿ ಉಪಸ್ಥಿತಿರತಕ್ಕಂಥ ಬೃಂದಾ ಕೃಷ್ಣಗೌಡರವರೇ, ಮಂಗಳವರವರೇ, ನಿಶಾಂತ್ ಜಾಸ್ತಿ ಮಾಡಬೇಕು ಅಂತ ಹೇಳಿ ಭಾಳಷ್ಟು ನನ್ನ ಜೊತೆ ಚರ್ಚೆ ಮಾಡೋದ್ರ ಜೊತೆಗೆ ಅವರು ಭಾಳಷ್ಟು ಅನೇಕ ಧ್ಯೇಯ ಮತ್ತು ಉದ್ದೇಶಗಳು ಇಟ್ಕೊಂಡಿರ್ತಕ್ಕಂಥ ನಮ್ಮ ಸಂಯುಕ್ತರಾದಂಥ ಯತ್ನವ್ರ ನಾಗರಾಜ್ ಅವರೇ, ಹಾಗೆ ನಮ್ಮ ಹುಣಸೂರಿನ ನಾಗರಾಜ್ ಅವರೇ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಮತ್ತು ಇಲ್ಲಿ ಏನು ಬೇಕಾದ್ರೂ ಮಾಡೋದು ಅನ್ನೋದಕ್ಕೆ ಒಂದೊಂದು ಉದಾಹರಣೆ, ಅನೇಕ ಉದಾಹರಣೆಗಳಿದೆ. ಬೇಕಾದಷ್ಟು ಇವತ್ತಿನ ದಿವಸ ದೇವರಾಜ ಅವರು ಉಳುವನೆ ಒಡೆಯ ಅಂತ ಕೊಟ್ಟರು, ಅವ್ರ ಹೆಸರು ಶಾಶ್ವತ ಉಳ್ಕೊಟ್ಟು, ಮತ್ತು ಅಲ್ಲಿ ಅದರ ಜೊತೆಗೆ ಈ ಉಳುವನೆ ಒಡೆಯ ಜೊತೆಗೆ ನಮ್ಮ ಈ ಇನ್ನೊಂದು ಕಾರ್ಯಕ್ರಮ ಭಾಳ ಮುಖ್ಯವಾದದ್ದು ಅಂತ ಹೇಳಿದ್ರೆ ತಲೆ ಮೇಲೆ ಮಲ ಬರ್ತಕ್ಕಂಥದ್ದು ಜೀತ ಪದ್ಧತಿಯನ್ನು ಕೂಡ ನಮ್ಮ ಸನ್ಮಾನ್ಯ ದೇವರಾಜ ಅವರು ಅದನ್ನು ನಿರ್ಮೂಲನೆ ಮಾಡೋದ್ರಿಂದ ಇಡೀ ರಾಷ್ಟ್ರಕ್ಕೆ ಅದು ಶಾಶ್ವತ ಉಳ್ಕೊಟ್ಟು. ಹಾಗೆ ಬಸವನಂದಿದ್ದಾಗ ಅದನ್ನು ಬಿಡಬಾರ್ದು, ಬೇಗ ಎಲೆಕ್ಷನ್ ಮಾಡಬೇಕು, ಇಲ್ಲ ಅಂತಂದ್ರೆ ನಿಮ್ಮ ಮುಂದುವರಿಸಬೇಕು ಅನ್ನೋದು ಇವತ್ತಿನ ಡಿಮ್ಯಾಂಡ್, ಮೇಜರ್ ಆಗಿರುವಂಥ ಒಂದು ಸಬ್ಜೆಕ್ಟ್ ಇದು. ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ನೀವು. ಹಾಗಾಗಿ ತಿಮ್ಮಯ್ಯನವರು ನಿಮ್ಗೆ ನಿರಾಸೆ ಮಾಡಲಿಲ್ಲ. ಅವರು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಹೃತ್ಪೂರ್ವಕವಾಗಿ ಏನು ನನ್ನ ಕೈಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಉಂಟು ಅದನ್ನು ಮಾಡ್ತೀನಿ ಅನ್ನೋ ಥರದಲ್ಲಿ ಅವರು ನಿಮಗೆ ಭರವಸೆಯಿಂದ ಕೊಟ್ಟಿದ್ದಾರೆ. ಈಗ ಜೊತೆಗೆ ನಾನು ವಿರೋಧ ಪಕ್ಷದವನ ಒಬ್ಬ ಇದ್ದೀನಿ, ನನಗೂ ಒಂದು ಕೊಟ್ಟಿದ್ದೀರಿ ನೀವು ಪತ್ರನ. ಹಾಗಾಗಿ ನನ್ನದು ಒಂದು ಜವಾಬ್ದಾರಿ ಅಂತ ಅಂದ್ಕೊಂಡು ವಿರೋಧ ಪಕ್ಷದ ನಾಯಕರುಗಳಿಗೆ ಈ ವಿಚಾರವನ್ನು ಮುಟ್ಟಿಸಿ ನಮ್ಮ ಕಡೆಯಿಂದಲೂ ಅದನ್ನು ಒಂದು ಧ್ವನಿಯಾಗಿ ಅಲ್ಲಿ ಮಾತಾಡುವಂಥ ಒಂದು ಪ್ರಯತ್ನವನ್ನು ಸಹ ಮಾಡುವಂಥದ್ದು ನಾವು ಮಾಡೋಣ. ನಿಜವಾಗ್ಲೂ ಅಬ್ದುಲ್ ನಜೀರ್ ಸಾಹೇಬರು ಒಂದು ದೊಡ್ಡ ಆಸ್ತಿನೇ ನಮಗಿಲ್ಲ. ಅವರ ಒಂದು ಬುದ್ಧಿವಂತಿಕೆ, ಅವ್ರಿಗೆ ಇದ್ದಂಥ ಕಮಿಟ್ಮೆಂಟು, ಅವ್ರಿಗೆ ಈ ರಾಜ್ಯದಲ್ಲಿ ಅವರು ಮಂತ್ರಿಗಳಾಗಿದ್ದಂಥ ಸನ್ನಿವೇಶದಲ್ಲಿ ಮಾಡುವಂಥ ಅನೇಕ ಕೆಲಸಗಳು ಇವತ್ತಿಗೂ ಮಾದರಿಯಾಗಿ ಉಳ್ಕೊಂಡಿರುವಂಥದ್ದಾಗಿದೆ. ಅಬ್ದುಲ್ ನಜೀರ್ ಸಾಹೇಬರು ಅವರು ಶಾಸಕರಿಗೆ ವಿಧಾನ ಪರಿಷತ್ತಲ್ಲಿ ಆಯ್ಕೆ ಆಗಿ ಮೇಲ್ಮನೆಯಲ್ಲಿ ಆಯ್ಕೆ ಆಗಿದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಗುರುತು ಮಾಡಿ ಅವ್ರನ್ನ ಮಂತ್ರಿ ಮಾಡಿದ್ರು.